ಸೆನ್ಸೆಕ್ಸ್ 80,000 ಹೈಯೆಸ್ಟ್ ಪಾಯಿಂಟ್ ಏನಿದೆ ಪೀಕ್ ನ ರೀಚ್ ಆಗಿದೆ ನೆನೆ 80,000 ಪಾಯಿಂಟ್ಸ್ ರೆಕಾರ್ಡ್ ಬ್ರೇಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಇಂಡೆಕ್ಸ್ ಫಂಡ್ಸ್ ಅಥವಾ ನಿಫ್ಟಿ ಫಂಡ್ಸ್ ಅಲ್ಲೆಲ್ಲ ನಿಫ್ಟಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತರು ಕೂಡ ಹೆಚ್ಚೆಚ್ಚಿಗೆ ಪ್ರಾಫಿಟ್ ಕೂಡ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ LICF ಇರುವಂತಹ ಒಂದು ಇಂಡೆಕ್ಸ್ ಪ್ಲಸ್ ಏನಿದೆ ಆ ಇಂಡೆಕ್ಸ್ ಪ್ಲಸ್ ಗೆ ಇದು ಸರಿಯಾದ ಸಮಯ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ. 5 ಸ್ಟ್ರಾಂಗ್ ರೀಸನ್ಸ್ ಕೊಡ್ತಾ ಇದ್ದೀನಿ ಇಂಡೆಕ್ಸ್ ಪ್ಲಸ್ ಅಲ್ಲಿ ಯಾಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈಗಲೇ ಅಂತ. ಹೌದು, LICF ಇಂಡಿಯಾದ ಇಂಡೆಕ್ಸ್ ಪ್ಲಸ್ ಏನಿದೆ ಆ ಇಂಡೆಕ್ಸ್ ಪ್ಲಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆ ಇಂಡೆಕ್ಸ್ ಪ್ಲಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅಮೌಂಟ್ ಏನಿದೆ ನಿಮ್ಮ ಅಮೌಂಟ್ ನ LICF ಇಂಡಿಯಾ ದ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾರೆ. ಟಾಪ್ 50 ನಿಫ್ಟಿ ಕಂಪನೀಸ್ ಏನಿದೆ ಹಾಗೆ ಟಾಪ್ 100 ನಿಫ್ಟಿ ಕಂಪನೀಸ್ ಏನಿದೆ ಆ ಕಂಪನೀಸ್ ಅಲ್ಲಿ LICF ಇಂಡಿಯಾದ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾರೆ. ಫಂಡ್ ಮ್ಯಾನೇಜರ್ಸ್ ಆಫ್ LICF ಇಂಡಿಯಾ ಮ್ಯಾನೇಜ್ ಮಾಡೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಸ್ಟ್ರಾಟಜಿ ಹೇಗಿದೆ ಅಂತ, ರೈಟ್? ಸೊ LICಯ ಶೇರ್ ಕೂಡ 860 900 ಒಳಗಡೆ ಇದ್ದಂತ ಶೇರ್ ಕೂಡ 1100 ರೂಪೀಸ್ ಹೈಯೆಸ್ಟ್ ಪೀಕ್ ಪಾಯಿಂಟ್ ಏನಿತ್ತು ಅದು ಕೂಡ ರೀಚ್ ಆಗಿದೆ ಹೊಸ ಫಂಡ್ ಮ್ಯಾನೇಜರ್ಸ್ ಬಂದ್ಮೇಲೆ. ಸೊ ನಿಮ್ಮ ಫಂಡ್ಸ್ ಕೂಡ LICF ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ವೇಲ್ ಗ್ರೋತ್ ಆಗಬೇಕು, ನಿಮ್ಮ ಅಮೌಂಟ್ ಕೂಡ ಹೆಚ್ಚಿಗೆ ಬೆಳಿಬೇಕು ಅನ್ನೋದಾದ್ರೆ ಇಲ್ಲಿರುವಂತಹ ಒಂದು ಸುವರ್ಣ ಅವಕಾಶ ಅಂತ ಹೇಳೋದಾದ್ರೆ, ಒಂದು ಸೂಕ್ತವಾದ ಪ್ರಾಡಕ್ಟ್ ಅಂತ ಹೇಳೋದಾದ್ರೆ ಇವತ್ತಿಗೆ ಇಂಡೆಕ್ಸ್ ಪ್ಲಸ್ ಮಾರ್ಕೆಟ್ ಅಲ್ಲಿ ಇದೆ. ಅದನ್ನ LICF ಇಂಡಿಯಾ ಲಾಂಚ್ ಮಾಡಿ 4 ತಿಂಗಳಷ್ಟೇ ಆಗಿದೆ. ಬೇಸಿಕ್ ಬೇಸಿಕ್ ಪ್ರೈಸ್ ಅಂತ ಬೇಸ್ ಪ್ರೈಸ್ ಅಂತ ತಗೊಂಡ್ರೆ 10 ರೂಪೀಸ್ ಪರ್ ಯೂನಿಟ್ ಅನ್ನೋ ರೀತಿಯಲ್ಲಿ ಲಾಂಚ್ ಮಾಡಿತ್ತು. ಈಗ 10 ರೂಪೀಸ್ 70 ಪೈಸಾ 80 ಪೈಸಾ ಸಿಗ್ತಾ ಇದೆ. ಇದರಲ್ಲಿ 2 ಫಂಡ್ಸ್ ಇದೆ. ಬಟ್ ಈ ಇಂಡೆಕ್ಸ್ ಪ್ಲಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನು ಸ್ಟ್ರಾಂಗ್ ರೀಸನ್ಸ್ ಇದೆ ಅಂತ ಹೇಳಕ್ ಹೋಗ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಸೊ ಮೊದಲನೇದೇನಪ್ಪಾ ಅಂತಂದ್ರೆ LICF India, it's a one and only company which is managing 50 lakh crores of asset, strongest company, strongest financial institution which is making a profit regularly. ಸೊ ಪಬ್ಲಿಕ್ ದುಡ್ಡು ಏನಿದೆ ಆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು 50 ಲಕ್ಷ ಕೋಟಿಯಷ್ಟು ಹಣನ ಮ್ಯಾನೇಜ್ ಮಾಡ್ತಾರಂತ ಏಕೈಕ ಗೌರ್ಮೆಂಟ್ ಸ್ವಾಮ್ಯದ ಕಂಪನಿ ಅಂತಂದ್ರೆ, ಗೌರ್ಮೆಂಟ್ ಬ್ಯಾಕಪ್ ಇರುವಂತಹ ಇನ್ಶೂರೆನ್ಸ್ ಕಂಪನಿ ಅಂತಂದ್ರೆ ಅದು LICF ಇಂಡಿಯಾ. ಇದು ಒಂದೇ ಕಾರಣ ಸಾಕು ನಿಮ್ಮ ಹಣನ ನೀವು ಯೂಲಿ ಪಾಲಿಸಿಯಲ್ಲಿ ಹಾಕ್ಲಿಕ್ಕೆ. ಹಾಗೆ ಎರಡನೇ ರೀಸನ್ ಬರೋದಾದ್ರೆ, ಸೊ LICF ಇಂಡಿಯಾದ ಇಂಡೆಕ್ಸ್ ಪ್ಲಸ್ ಪ್ಲಾನ್ ಏನಿದೆ ಆ ಪ್ಲಾನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಯೂನಿಟ್ ಲಿಂಕ್ಡ್ ಪ್ಲಾನ್ ಆಗಿದ್ರು ಕೂಡ ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೊಡುತ್ತೆ. 7 ಟೈಮ್ಸ್ ಅಥವಾ 10 ಟೈಮ್ಸ್ ಏನಿದೆ ಈ ಲೈಫ್ ಇನ್ಶೂರೆನ್ಸ್ ಕವರೇಜ್ ನ ಆಫ್ ಮಾಡಿಕೊಂಡು ನೀವು ಸೇಫ್ಟಿ ಜೊತೆ ನಿಮ್ಮ ಲೈಫ್ ಸೆಕ್ಯೂರಿಟಿ ಜೊತೆಲಿ ನಿಮ್ಮ ಹಣದ ಬೆಳವಣಿಗೆ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ನಿಫ್ಟಿ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದೆ. ಅಂತವರಿಗೆ ಈ ಇಂಡೆಕ್ಸ್ ಪ್ಲಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಟಾಪ್ 50 ನಿಫ್ಟಿ ಕಂಪನೀಸ್ ಏನಿದೆ ಹಾಗೆ ಟಾಪ್ 100 ನಿಫ್ಟಿ ಕಂಪನೀಸ್ ಏನಿದೆ ಆ ಕಂಪನೀಸ್ ಅಲ್ಲಿ ಗ್ರಾಹಕರ ಪರವಾಗಿ LICF ಇಂಡಿಯಾ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಎರಡನೇ ಕಾರಣ. ಸೊ ಮೂರನೇದು, ಹೈಯೆಸ್ಟ್ ರಿಸ್ಕ್ ಅಂತ ಇದ್ರೂ ಕೂಡ ಆ ರಿಸ್ಕ್ ನ ಮ್ಯಾನೇಜ್ ಮಾಡಲಿಕ್ಕೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಡ್ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಆ ಫಂಡ್ ಮ್ಯಾನೇಜರ್ಸ್ ದ ಮ್ಯಾನೇಜಿಂಗ್ ಸ್ಕಿಲ್ ಏನಿದೆ ಅದರ ಮುಖಾಂತರ ನೋಡೋದಾದ್ರೆ ನಮ್ಮ LICF ಇಂಡಿಯಾದ ನಿವೇಶ್ ಪ್ಲಸ್ ಏನಿತ್ತು ಆ ನಿವೇಶ್ ಪ್ಲಸ್ 2020 ಮಾರ್ಚ್ ಅಲ್ಲಿ ಲಾಂಚ್ ಆಗಿತ್ತು ಬೇಸ್ ಪ್ರೈಸ್ 10 ರೂಪೀಸ್ ಅಲ್ಲಿ. ಸೊ ಈಗ ಕಂಪೇರ್ ಮಾಡ್ಕೊಂಡ್ರೆ ಇನ್ನು 4.5 ವರ್ಷ ಕೂಡ ಕಂಪ್ಲೀಟ್ ಆಗಲಿಲ್ಲ. ಇದರ NAV ಈಗ 20 ರೂಪೀಸ್ ದಾಟಿದೆ, 20 ರೂಪೀಸ್ 50 ಪೈಸಾ ಇದೆ. ಸೊ ಯಾರೆಲ್ಲ 10 ರೂಪೀಸ್ ಅಥವಾ 9 ರೂಪೀಸ್ ಆಸ್ಪೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತವ್ರಿಗೆ ಇವತ್ತು ಅವರ ಹಣ ಡಬಲ್ ಆಗಿದೆ. ಸೊ 20 ರೂಪೀಸ್ ರೀಚ್ ಆಗಿರೋದ್ರಿಂದ NAV 1 ಲಕ್ಷ ಇಟ್ಟಿದ್ರೆ 2 ಲಕ್ಷ, 5 ಲಕ್ಷ ಇಟ್ಟಿದ್ರೆ 10 ಲಕ್ಷ, 50 ಲಕ್ಷ ಇಟ್ಟಿದ್ರೆ 1 ಕೋಟಿ, ಹೀಗೆ ಡಬಲ್ ಆಗಿದೆ. ಆಕ್ಚುಯಲ್ ರಿಟರ್ನ್ಸ್ ಕೂಡ ಡಬಲ್ ತೋರಿಸ್ತಾ ಇದೆ. ಸೊ ನೀವು ಫಂಡ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ರೆ ಡಬಲ್ ತೋರಿಸ್ತಾ ಇದೆ. ಹಾಗಾಗಿ ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ, ಈಗಿನ ಬೇಸ್ ಪ್ರೈಸ್ ಏನಿದು LICಯ ಇಂಡೆಕ್ಸ್ ಪ್ಲಸ್ ಬಂದು 10 ರೂಪೀಸ್ ಲಾಂಚ್ ಆಗಿದ್ದಂತದ್ದು 9 ರೂಪೀಸ್ ಚೇಂಜ್ ಅಷ್ಟು ಡೌನ್ ಆಗಿ ಈಗ ತನ್ನ ಟ್ರೆಂಡ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡಿದೆ. ಸೊ 10 ರೂಪೀಸ್ 60 ಪೈಸಾ 80 ಪೈಸಾ ಈ ರೇಂಜ್ ಅಲ್ಲಿ ನಿಮಗೆ ಇಂಡೆಕ್ಸ್ ಪ್ಲಸ್ ಸಿಗ್ತಾ ಇದೆ. ಸೊ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಇದು ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಹಣ ಏನಿದೆ ಆ ಹಣಕ್ಕೆ ಪ್ರಾಪರ್ ಆದ ಒಂದು ಒಳ್ಳೆ ಯೂನಿಟ್ ಸಿಗುತ್ತೆ. ಬೇಸ್ ಪ್ರೈಸ್ ಬೇಸಿಕ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಮಾರ್ಕೆಟ್ ಫ್ಯೂಚರ್ ಅಲ್ಲಿ ಕ್ರಾಶ್ ಆದ್ರೂ ಕೂಡ ನಿಮ್ಮ ಹಣ ಲಾಸ್ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ.
ಈ ಇಂಡೆಕ್ಸ್ ಪ್ಲಸ್ ಐ ರಿಸ್ಕ್ ಪ್ರೊಫೈಲ್ ಆಗಿರೋದ್ರಿಂದ ಗ್ರೋತ್ ಕೂಡ ಹಾಗೆ ಹೈಯೆಸ್ಟ್ ವೇಲ್ ಹೋಗುತ್ತೆ, ಸ್ಪೀಡ್ ಲೆವೆಲ್ ಅಲ್ಲಿ ಇರುತ್ತೆ, ಸ್ಪೀಡ್ ಆಗಿ ಹೋಗುತ್ತೆ, ಮತ್ತೆ ಕ್ರಾಶ್ ಆದಾಗ ಡೌನ್ ಕೂಡ ಅದೇ ರೀತಿ ಆಗ್ಬಹುದು. ಬಟ್ ನೀವು ಬೇಸ್ ಪ್ರೈಸ್ ಅಲ್ಲಿ ಎಂಟ್ರಿ ಆಗ್ತಾ ಇರೋದ್ರಿಂದ ನಿಮಗಿರುವಂತಹ ರಿಸ್ಕ್ ಏನಿದೆ ಫ್ಯೂಚರ್ ಅಲ್ಲಿ ಕಡಿಮೆ ಇರುತ್ತೆ. ಸೊ ಇದು ನಿಮಗೆ ರೆಗ್ಯುಲರ್ ಪ್ರೀಮಿಯಂ ಸಬ್ಸ್ಟೆನ್ಸ್ ಸಿಗ್ತಾ ಇದೆ. ಇಯರ್ಲಿ ಮೋಡ್, ಹಾಫ್ ಇಯರ್ಲಿ ಮೋಡ್, ಕ್ವಾರ್ಟರ್ಲಿ, ಮಂತ್ಲಿ ಮೋಡ್ ಅನ್ನೋ ರೀತಿಲಿ ಈ ಮೋಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಫ್ಯೂಚರ್ ಆಗುವಂತ ರಿಸ್ಕ್ ಏನಿದೆ ಅದನ್ನು ಅವರೇಜ್ ಮಾಡ್ತಾ ಹೋಗ್ಬೋದು. ಬಟ್ ಈಗ ಎನ್ಎವಿ ಪ್ರೈಸ್ ಏನಿದೆ ನಿಮ್ಗೆ 10 ರೂಪೀಸ್ ಆಸ್ಪಾಸ ಸಿಗ್ತಾ ಇರೋದ್ರಿಂದ 10 ರೂಪೀಸ್, 30 ಪೈಸಾ, 40 ಪೈಸಾ, 80 ಪೈಸಾ, ಸೊ ಈ ರೀತಿ 10 ರೂಪೀಸ್ ಪ್ಲಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಹೈಯೆಸ್ಟ್ ಯೂನಿಟ್ಸ್ ನ ನೀವು ಅಕ್ಯುಮುಲೇಟ್ ಮಾಡಬಹುದು. ಹೆಚ್ಚಿಗೆ ಯೂನಿಟ್ಸ್ ನ ನೀವು ಅಕ್ಯುಮುಲೇಟ್ ಮಾಡ್ಕೊಂಡಷ್ಟು ನಿಮಗೆ ಗ್ರೋತ್ ಏನಿದೆ ಹೆಚ್ಚಿಗೆ ಆಗುತ್ತೆ. ಸೊ ಇದಕ್ಕೆ ಈಗ ಬೇಸ್ ಲೆವೆಲ್ ಅಲ್ಲಿ ಎಂಟ್ರಿ ಮಾಡುವಂತದ್ದೇ ಸುವರ್ಣ ಅವಕಾಶ. ಎನ್ಎವಿ ಜಾಸ್ತಿ ಆದಾಗ ಎಂಟ್ರಿ ಆದಾಗ ನಿಮಗೆ ನಂಬರ್ ಆಫ್ ಯೂನಿಟ್ಸ್ ಅಕ್ಯುಮುಲೇಟ್ ಆಗುವಂತದ್ದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಎ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಸೊ 4ನೇ ಕಾರಣ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕ್ಯಾಪ್ ಇರುತ್ತೆ, ಸಾಕಷ್ಟು ಜನ ಯೋಚನೆ ಮಾಡ್ತಾರೆ. ಸೊ ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ನೋಡುವಂತವ್ರು ಆಲ್ರೆಡಿ 80C ಕವರ್ ಆಗೋಗಿದೆ ಅನ್ನೋಂಥವ್ರಿಗೆ ಇಲ್ಲೊಂದು ಸುವರ್ಣ ಅವಕಾಶ ಇದೆ. ಟೋಟಲ್ ಆಗಿ ನೀವು 2.5 ಲಕ್ಷ ರೂಪಾಯಿಯಷ್ಟು ಆನ್ಯುಯಲ್ ಪ್ರೀಮಿಯಂ ನ ಯುಲಿಪ್ ಪಾಲಿಸಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಬರುವಂತ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಅದರಿಂದ ಬರುವಂತ ರಿಟರ್ನ್ಸ್ ಏನಿದೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ. ಸೊ ಯಾರೆಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಅವರಿಗೆ ಫ್ಯೂಚರ್ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಬಟ್ LICಯ ಯುಲಿಪ್ ಪ್ಲಾನ್ಸ್ ಅಲ್ಲಿ ಅಪ್ ಟು 2.5 lakhs ಆನ್ಯುಯಲೈಸ್ಡ್ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂಗೆ ಬರುವಂತ ರಿಟರ್ನ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ, ರೈಟ್. ಸೊ ಟ್ಯಾಕ್ಸ್ ಬೆನಿಫಿಟ್ ಕೂಡ ನೀವು ಎಂಜಾಯ್ ಮಾಡಬಹುದು. ಹಾಗೆ ಬರುವಂತ ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ ಕಂಪ್ಲೀಟ್ ಆಗಿ ನಿಮ್ದಾಗಿರುತ್ತೆ. ಗವರ್ಮೆಂಟ್ಗೆ ಟ್ಯಾಕ್ಸ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಮ್ಯೂಚುವಲ್ ಫಂಡ್ ಗೆ ಕಂಪೇರ್ ಮಾಡೋದಾದ್ರೆ. ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೂ ಹೂಡಿಕೆ ಮಾಡಿ ನಾನು ಯುಲಿಪ್ ಅಲ್ಲೂ ಹೂಡಿಕೆ ಮಾಡ್ತೀನಿ ಅಂತ ಅಂದಾಗ ನಿಮ್ಮ ಗೇನ್ ಏನಿದೆ, ಪ್ರಾಫಿಟ್ ಏನಿದೆ ಹೆಚ್ಚಿಗೆ ಆಗಿರುತ್ತೆ. ಇದು 4ನೇ ಕಾರಣ. 5ನೇ ಕಾರಣಕ್ಕೆ ಬರ್ತೀವಿ ಅಂತಂದ್ರೆ ಸ್ನೇಹಿತರೆ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೊಂದಷ್ಟು ಗ್ಯಾರಂಟಿ ಇರಬೇಕಾಗಿ ಬರುತ್ತೆ. ಅಟ್ಲೀಸ್ಟ್ ನಾನು ಹಾಕಿರೋ ಹಣ ಆದ್ರೂ ರಿಟರ್ನ್ ಬರುತ್ತಾ ಅಂತ. ಎಸ್. ಸೊ ಆ ವಿಷಯಕ್ಕೆ ಅಂತ ಬಂದಾಗ LICಯ ಇಂಡೆಕ್ಸ್ ಪ್ಲಸ್ ಅಲ್ಲಿ ಎವ್ರಿ 5th ಇಯರ್ ಅಲ್ಲಿ 6th ಇಯರ್ ಎಂಡ್ ಅಲ್ಲಿ ಗ್ಯಾರಂಟೆಡ್ ಅಡಿಷನ್ ಆಗಿ ಆಡ್ ಮಾಡ್ತಾರೆ. ಈ ಗ್ಯಾರಂಟೆಡ್ ಅಡಿಷನ್ 25 ಇಯರ್ಸ್ ಮ್ಯಾಕ್ಸಿಮಮ್ ಟರ್ಮ್ ಏನಿದೆಯೋ ಅಲ್ಲಿ ತನಕ ಕೂಡ 5% ಇಂದ ಸ್ಟಾರ್ಟ್ ಆಗಿ 35% ವರೆಗೂ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಗ್ಯಾರಂಟೆಡ್ ಅಡಿಷನ್ ಆಡ್ ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ನಿಮ್ಮ ಹಣದ ಮೌಲ್ಯದ 80% ಅಥವಾ 60% ಅಷ್ಟು ಆನ್ಯುಲೈಸ್ಡ್ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂ ಕಂಪ್ಲೀಟ್ ಆಗಿ ಫ್ರೀ ಅನ್ನೋ ರೂಪದಲ್ಲಿ ಸಿಗುತ್ತೆ. ಈ ಗ್ಯಾರಂಟೆಡ್ ಅಡಿಷನ್ ಜೊತೆಲಿ ಏನ್ ಮಾರ್ಟಾಲಿಟಿ ಚಾರ್ಜ್ ಇರುತ್ತಲ್ವಾ, ಇನ್ಶೂರೆನ್ಸ್ ಕವರೇಜ್ ನೀವೇನ್ ಆಟ್ ಮಾಡಿರ್ತೀರಾ ಅದಕ್ಕೆ ಡಿಡಕ್ಟ್ ಆಗಿರುವಂತಹ ಖರ್ಚು ಏನಿದೆ, ಇನ್ಶೂರೆನ್ಸ್ ಚಾರ್ಜಸ್ ನ ಆ ಖರ್ಚನ್ನ ಪಾಲಿಸಿಯ ಮೆಚುರಿಟಿ ಟೈಮ್ ಅಲ್ಲಿ, ಅಂದ್ರೆ ನೀವು ಎಷ್ಟು ವರ್ಷ ಸೆಲೆಕ್ಟ್ ಮಾಡಿದೀರಾ ಅಷ್ಟು ವರ್ಷದ ತನಕ ನೀವು ಉಳ್ಕೊಂಡ್ರೆ, 10 ವರ್ಷ ಸೆಲೆಕ್ಟ್ ಮಾಡಿದ್ರೆ 10 ವರ್ಷದ ತನಕ, ಅಥವಾ 25 ವರ್ಷ ಸೆಲೆಕ್ಟ್ ಮಾಡಿದ್ರೆ 25 ವರ್ಷಗಳನ್ನ ನೀವು ಕೊನೆ ತನಕ ಉಳ್ಕೊಂಡಿದ್ದು ಕೊನೆಯಲ್ಲಿ ವಿತ್ಡ್ರಾ ಮಾಡ್ಕೊಂಡ್ರೆ ಪೂರ್ತಿ ಫಂಡ್ ವ್ಯಾಲ್ಯೂನ ತಗೊಂಡಾಗ ಡಿಡಕ್ಷನ್ ಆಗಿರುವಂತಹ ಅಷ್ಟು ಚಾರ್ಜಸ್ ನ ಪಾಲಿಸಿಯ ಕೊನೆ ಅವಧಿಯಲ್ಲಿ ಪಾಲಿಸಿಗೆ ಆಡ್ ಮಾಡ್ತಾರೆ ಯೂನಿಟ್ಸ್ ಮುಖಾಂತರ. ಸೊ ಹೀಗಾಗಿ ಆ ಯೂನಿಟ್ಸ್ ಮುಖಾಂತರ ಆಡ್ ಮಾಡುವಂತ ಹಣ ಏನಿದೆ ಆ ಹಣ ಕೂಡ ಬೆಳೆಯುತ್ತೆ. ನಿಮಗೆ ಖರ್ಚೇನಿತ್ತು ಆ ಖರ್ಚು ಮಾರ್ಟಾಲಿಟಿ ಖರ್ಚು 0 ಆಗಿ ಬರುತ್ತೆ. ಈ ಬೆನಿಫಿಟ್ ನಿಮಗೆ ಪಾಲಿಸಿ ಕೊನೆವರೆಗೂ ಇರುವಂತವ್ರಿಗೆ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ಹಣ ಏನಿತ್ತು ಗ್ಯಾರಂಟಿ ಅಡಿಷನ್ ಜೊತೆಲಿ ಮತ್ತೆ ಮಾರ್ಟಾಲಿಟಿ ರೇಟ್ ರಿಟರ್ನ್ ಬರೋದ್ರಿಂದ ಮ್ಯಾಕ್ಸಿಮಮ್ ಖರ್ಚಾದಂತ ಖರ್ಚೇನಿತ್ತು ಅಷ್ಟೂ ಕೂಡ ನಿಮಗೆ ವಾಪಸ್ ಬರುತ್ತೆ ಅನ್ನೋ ಖಾತ್ರಿ ಇದೆ. ಸೊ ಈ ಅವಕಾಶ ನಿಮಗೆ LIC ಆಫ್ ಇಂಡಿಯಾ ಇಂಡೆಕ್ಸ್ ಪ್ಲಸ್ ಸಿಗೋದ್ರಿಂದ ಯೋಚನೆ ಮಾಡಿ ನೋಡಿ, ಮ್ಯೂಚುವಲ್ ಫಂಡ್ ಅಂತ ಅನ್ಕೋಬಹುದು. ಸೊ ಈ 5 ಕಾರಣಗಳೇನಿದೆ ಈ 5 ಕಾರಣಗಳ ಕನ್ಸಿಡರ್ ಮಾಡ್ತಾ ನೀವು ಖಂಡಿತವಾಗ್ಲೂ ಇಂಡೆಕ್ಸ್ ಪ್ಲಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ಅನ್ಸುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ಟಾಪ್ 50 ಕಂಪನೀಸ್ ಅಥವಾ ಟಾಪ್ 100 ನಿಫ್ಟಿ ಕಂಪನೀಸ್ ಏನಿದೆ ಆ ಕಂಪನಿಗಳಿಂದ ಬರುವಂತ ಪ್ರಾಫಿಟ್ ನ ನಿಮ್ದು ಹಾಕ್ಸ್ಕೋಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಎಲ್ರಿಗೂ ಕೂಡ ತಾನು ಹೂಡಿಕೆ ಮಾಡಿದಂತ ಹಣ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು, ಹೈಯೆಸ್ಟ್ ಪ್ರಾಫಿಟ್ ಕೊಡಬೇಕು, ಹೈಯೆಸ್ಟ್ ಇಂಟ್ರೆಸ್ಟ್ ಕೊಡಬೇಕು, ಬಟ್ ರಿಸ್ಕ್ ಕಡಿಮೆ ಇರಬೇಕು ಅಂತ ಅನ್ನೋದು ಸತ್ಯ. ಸೊ ಆ ಉದ್ದೇಶಕ್ಕೆ ಬಂದಾಗ LIC ಆಫ್ ಇಂಡಿಯಾದ ಇಂಡೆಕ್ಸ್ ಪ್ಲಸ್ ಏನಿದೆ ಖಂಡಿತವಾಗ್ಲೂ ನಿಮಗೆ ಸೂಕ್ತವಾದ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇವತ್ತೇ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಾಗಿ ಇಂಡೆಕ್ಸ್ ಪ್ಲಸ್ ಪಾಲಿಸಿನ ಹಾಫ್ ಇಯರ್ಲಿ ಮೋಡ್ ಅಥವಾ ಇಯರ್ಲಿ ಮೋಡ್ ಅಥವಾ ಮಂತ್ಲಿ ಮೋಡ್ ಅಥವಾ
ಯಾವ ಮೋಡ್ ಬೇಕೋ ನಿಮ್ಗೆ ಯಾವ ಮೋಡ್ ಅನುಕೂಲ ಅನ್ಸುತ್ತೋ ಆ ಮೋಡ್ ಅಲ್ಲಿ ಪೇ ಮಾಡಿ ಇಂಡೆಕ್ಸ್ ಪ್ಲಸ್ ನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಏನಾದ್ರು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಫ್ಯೂಚರ್ ಬರುವಂತ ಎಲ್ಲಾ ವಿಡಿಯೋಸ್ ನೀವು ನೋಡಬೇಕು ಅಂತಂದ್ರೆ ಇದೇ ರೀತಿಯಾದಂತ ವ್ಯಾಲ್ಯೂಬಲ್ ಇನ್ಪುಟ್ಸ್ ನ ಕೊಡ್ತಾ ಬರ್ತೀನಿ. ಸೊ ಫ್ಯೂಚರ್ ಬರೋದು ಎಲ್ಲಾ ವಿಡಿಯೋಸ್ ನೀವು ನೋಡಬೇಕು ಅಂತಂದ್ರೆ ಬೆಲ್ ಐಕನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ಸ್ ಬರುತ್ತೆ. ಅದ್ರ ಮುಖಾಂತರ ಫ್ಯೂಚರ್ ಬರುವಂತ ಎಲ್ಲಾ ವಿಡಿಯೋಸ್ ನೋಡಬಹುದು ನೀವು. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ನನ್ನ ಅಭಿಪ್ರಾಯ ಏನಿತ್ತು ಅದರ ಸೂಕ್ತ ಕಾರಣಗಳ ಜೊತೆ ಹೇಳಿದ್ದೀನಿ. ಅದೇ ರೀತಿ ನಿಮ್ಮ ಅಭಿಪ್ರಾಯಗಳು ಕೂಡ, ನಿಮ್ಮ ಫೀಲಿಂಗ್ಸ್ ಕೂಡ ಯು ಕ್ಯಾನ್ ಶೇರ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಇಲ್ಲಿ ತನಕ ವಿಡಿಯೋ ನೋಡಿದಂತವ್ರಿಗೆ ಧನ್ಯವಾದಗಳು. ಹಾಗೆ ನಿಮ್ಮ ಹಣನ ಇಂಡೆಕ್ಸ್ ಪ್ಲಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ಬೇರೆ ಯೂನಿಟ್ ಪ್ಲಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ, LIC ಯೂನಿಟ್ ಪ್ಲಾನ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದರಿಂದ ಬಂದಂತ ಅನುಭವ ಏನಿದೆ ಆ ಅನುಭವನೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಬಹುದು. ಇದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ನೋಡಿದಕ್ಕೆ